ನಿಮ್ ತಲೆಗೆ ಬರುತ್ತೆ ಯಾವ ಗೊಂಬೆ ಮಾಡ್ಬೋದು ಅಂತ, ಅದ್ರ ಮೇಲೆ ಮಾಡ್ತೀರಾ ಗೈಸ್. ಗೊಂಬೆ ಆಲ್ಮೋಸ್ಟ್ ರೆಡಿ ಆಯ್ತು ನೋಡಿ ಗೈಸ್. ಕೊನೆಯಲ್ಲಿ ಇವಾಗ ಡಾಲ್ನ ಕಟ್ ಮಾಡ್ತಿದ್ದಾರೆ ನೋಡಿ ಗೈಸ್. ನ್ಯಾಚುರಲ್ ಆಗಿ ಒಂದು ಗೊಂಬೆ ರೆಡಿ ಆಯ್ತು. ಬಾಯ್ ಅನ್ಸಲ್ಲ ಬ್ರೆಡ್ ಈಚೆ ಬರುತ್ತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇದುವರೆಗೂ ನಾನ್ ನಿಮ್ಗೆ ಚನ್ನಪಟ್ಟಣದಲ್ಲಿದ್ದು ಗೊಂಬೆ ಅಂಗಡಿಗೆ ಹೋಗ್ಬಿಟ್ಟು ಗೊಂಬೆಗಳನ್ನ ತೋರಿಸಿದೀನಿ. ಆದ್ರೆ ಗೊಂಬೆಗಳು ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ತೋರಿಸ್ತಿದೀನಿ. ಚನ್ನಪಟ್ಟಣದ ನ್ಯಾಚುರಲ್ ಗೊಂಬೆ ಫ್ಯಾಕ್ಟ್ರಿ ಟೂರ್ನ ಮಾಡಿಸ್ತೀನಿ. ಬನ್ನಿ ಯಾವ ತರ ಗೊಂಬೆ ರೆಡಿ ಆಗುತ್ತೆ. ಗೊಂಬೆನ ನಾನೇ ಒಂದು ಪ್ರಿಪೇರ್ ಮಾಡ್ಬಿಟ್ಟು ಪೇಂಟು ಕೂಡ ಮಾಡಿಸ್ತೀನಿ. ಬನ್ನಿ ಒಳಗೋಗೋಣ. ಇವಾಗ ನಮ್ಗೆ ಒಂದು ಟಾಯ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಬನ್ನಿ ಇವಾಗ ನಮಗೆ ಇವಾಗ ಮಿಷಿನ್ ಅಲ್ಲಿ ಗೌತಮ್ ಮತ್ತೆ ನಾನು ಬಂದಿದೀವಿ. ಇಬ್ರು ಇವಾಗ ಯಾವ ತರ ವುಡ್ಡಲ್ಲಿ ಟಾಯ್ನ ಮಾಡ್ತಾರೆ ಅಂತ ನೋಡೋಣ. ಟಾಯ್ನ ನಮ್ಗೆ ಮೊದ್ಲಿಂದ ಕೊನೆವರೆಗೂ ಹೆಂಗ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಇವಾಗ ನಾನು ಮಾಡ್ತೀನಿ. ನಾವು ಟಾಯ್ನ ಪ್ರಿಪೇರ್ ಮಾಡೋಣ. ಒಂದು ಟಾಯ್ನ ಪ್ರಿಪೇರ್ ಮಾಡ್ಕೊಂಡು ತಗೊಂಡೋಗಿ ಪೇಂಟಿಂಗ್ ಮಾಡ್ಸೋಣ. ಪೇಂಟಿಂಗ್ ಮಾಡ್ಸಕ್ ಇನ್ನೊಂದ್ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ ಹೆಂಗ್ ಪ್ರಿಪೇರ್ ಆಗ್ತಾ ಐತೆ. ಟಾಯ್ ರೆಡಿ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದ ಗೊಂಬೆ ಫ್ಯಾಕ್ಟ್ರಿ. ನೋಡಿ ಗೈಸ್, ಚನ್ನಪಟ್ಟಣದ ಗೊಂಬೆ. ಇದ್ರೊಳಗಡೆ ನಾವು ಪೆನ್ನು ಆ ಥರದ್ದೆಲ್ಲ ಇಡ್ಬೋದು. ಓದೋ ಮಕ್ಳಿಗೆ ಯೂಸ್ ಆಗುತ್ತೆ. ನಿನಗೆಲ್ಲ ಆಗುತ್ತೆ. ಏನ್ ಮಚ್ಚಿ ಇದು? ಡೆಮೋಗಾರ್ಗನ್. ಇದೇನು ಹೆಂಗ್ ಮಾಡಿದ್ರು ಇದನ್ನ? ಬಾಟ್ಲ ಸೂಪರ್ ಮ್ಯಾನ್. ಇದು ಸೂಪರ್ ಮ್ಯಾನ್ ಅಲ್ಲ ಕಣ, ಇದು ಚೈನೀಸ್ ಇದ್ರಲ್ಲಿ ಬರ್ತಾವಲ್ಲ ಮಾಸ್ಕ್ ಮ್ಯಾನ್ ಆ ಥರ. ಮರದಲ್ಲಿ ಮಾಡಿರೋದು ಅಂತಾನೆ ಅನ್ಸಲ್ಲ ಅಲ್ವಾ? ಸ್ಪೀಡ್ ಹಾಕೊಂಡಿದ್ದು ಬಟ್ಟೆ ತರ ಆಯ್ತು ಅಲ್ಲ. ಮರದಲ್ಲಿ ಮಾಡಿರೋದು ಅಂತಾನೆ ಅನ್ಸಲ್ಲ. ಕಟ್ಸ್ಕೊತಾರೆ. ಜೋಬ್ ಹಾಕೋಬೋದ ನೋಡು. ನಾನು ಇದು ಒಂದು ನಾವು ಇವಾಗ ಲೈವ್ ಆಗಿ ಯಾವ ರೀತಿ ಒಂದು ಗೊಂಬೆನ ರೆಡಿ ಮಾಡ್ತಾರೆ ಒಂದು ವುಡ್ಡಿಂದ ಅಂತ ತೋರಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಬರ ಗೌತಮ್. ಕಸ್ಟಮರ್ ಸ್ಯಾಂಪಲ್. ಕಾರ್ಗೆ ಹಾಕೋದು ಇದು? ಕಾರ್ಗೆ ಹಾಕೋದು ಮೇಲೆ ಚಿನ್ನದ ಮಾಡಿಸ್ಕೋಬೇಕು. ನಾಚೂರು ಸಿಕ್ಕದು ಮಾಡಿಸ್ಬೋದು. ಜೆರಿ ಟಾಮ್ ವುಡ್ಡಲ್ಲಿ ಒಂದು ಗೊಂಬೆ ಮಾಡ್ತಾರೆ ನೋಡಿ. ರೆಡಿ ಮಾಡ್ತಾವ್ರು ನೋಡಿ ಗೈಸ್. ಇವಾಗ ಒಂದು ಗೊಂಬೆ ಲೈವಲ್ಲಿ ಹೆಂಗೆ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಲೈನ್ ಕಟ್ ಮಾಡ್ತಾವ್ರು ನೋಡಿ. ಅಲ್ಲಿ ಶೇಪ್ ಕೊಡ್ತಾವ್ರೆ. ಇವಾಗ ಶೇಪ್ ಮಾಡ್ತಾವ್ರೆ ನೋಡಿ. ಮುಂದೆಗಡೆ ತುದಿ ಶೇಪ್ ಚೇಂಜ್ ಆಯ್ತು. ಏನ್ ಮಾಡ್ತೀರಣ್ಣ? ಡಾಲು. ಗೈಸ್ ಇವಾಗ ಗೊಂಬೆಗೆ ಕಲರ್ ಹಾಕ್ತಿದ್ದಾರೆ ನೋಡಿ. ನೋಡಿ ಇಷ್ಟು ಬೇಗ ಕಲರ್ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಶೈನಿಂಗ್ ಬರ್ತಾ ಐತೆ. ಹಿಂದೆಗಡೆ ಶೈನಿಂಗ್ ಇಲ್ಲ. ಆಯಿಲ್ ಮತ್ತೆ ಈ ಎಲೆಯಲ್ಲಿ ಉಜ್ಜಿದಾಗ ಶೈನಿಂಗ್ ಜಾಸ್ತಿ ಆಗುತ್ತೆ. 20 ವರ್ಷದಿಂದ ಮಾಡ್ತಾ ಇದೀರಾ? 20 ವರ್ಷದ ಎಕ್ಸ್ಪೀರಿಯನ್ಸ್. ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ. 3 ಇಯರ್ಸ್ 3 ತಿಂಗಳಿಂದ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಟಚ್ ಮಾಡ್ಬೋದು ನೋಡಿ. ಬಣ್ಣ ಒಂಚೂರು ಕೂಡ ಕೈಗಾಗಲ್ಲ. ನ್ಯಾಚುರಲ್ ಕಲರ್ನ ಯೂಸ್ ಮಾಡ್ತಾರೆ. ಟೋಪಿ ನೋಡೋಣ. ಹ್ಯಾಟ್ ಗೈಸ್ ಗೊಂಬೆ ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ. ಪೇಂಟಿಂಗು ನ್ಯಾಚುರಲ್ ಪೇಂಟಿಂಗ್ ಮಾತ್ರ ಇವ್ರು ಮಾಡೋದು. ಅಂದರೆ ಮಕ್ಕಕ್ಕೆ ಎಲ್ಲೋ ಕಲರ್ ಹಾಕ್ತಿದ್ದಾರೆ. ಟೋಪಿ ಬಾಡಿ ಎಲ್ಲ ರೆಡಿ ಮಾಡೋರೆ. ಕಣ್ಣು ಮಿಕ್ಕಿದೆಲ್ಲ ಪೇಂಟಿಂಗ್ ಎಲ್ಲ ಪೇಂಟ್ ಮಾಡೋರು ಮಾಡ್ತಾರೆ. ಫಸ್ಟ್ ನೀವು ಮರನ ಹಾಕಿದಾಗ ಮರದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಗೊಂಬೆ ಮಾಡ್ತೀರಾ ಅಂತ. ಮರದ ಸೈಜ್ ಮೇಲೆ ನಿಮ್ ತಲೆಗೆ ಬರುತ್ತೆ ಯಾವ ಗೊಂಬೆ ಮಾಡ್ಬೋದು ಅಂತ, ಅದ್ರ ಮೇಲೆ ಮಾಡ್ತೀರಾ. ಆ ಮೆಜರ್ಮೆಂಟ್ಗಳು ನೋಡ್ಕೊಂಡು ಡಿಸೈಡ್ ಮಾಡ್ತೀರಾ. ಡ್ರೈವಿಂಗ್ ಕೊಡ್ತಾರೆ. ಮೆಜರ್ಮೆಂಟ್ ಕೊಡ್ತಾರ. ಈ ತರ ಡ್ರೈವಿಂಗ್ ಕೊಡ್ತಾರೆ. ಅದ್ರ ಮೇಲೆ ನೋಡ್ಕೊಂಡು ಇಷ್ಟು ಮೆಜರ್ಮೆಂಟ್ ಕೇಳ್ತಾರ ಅವರು. ಅದ್ರ ಮೇಲೆ ನಾವು ಗೈಸ್ ಕೊನೆಯಲ್ಲಿ ಇವಾಗ ಡಾಲ್ನ ಕಟ್ ಮಾಡ್ತಿದ್ದಾರೆ. ಕೆಳಗಡೆ ಬೇಸ್ನ ನೋಡಿ. ಡಾಲು ಕೈಗೆ ಬಂತು. ಚೆನ್ನಾಗಿ ರೆಡಿ ಆಯ್ತು ನೋಡು. ಇವಾಗ ಪೇಂಟಿಂಗ್ ಅಂದರೆ ಕಣ್ಣು ಮತ್ತು ಬಾಯೆಲ್ಲ ಬರೀತಾರೆ ಅಷ್ಟೇ. ಮೇಲ್ಗಡೆ ಕಣ್ಣು ಬಾಯಿ ಬರೆಯೋದು ಬಿಟ್ರೆ ಮಿಕ್ಕಿದೆಲ್ಲ ಇವರೇ ರೆಡಿ ಮಾಡಿಬಿಡ್ತಾರೆ ನೋಡಿ. ನ್ಯಾಚುರಲ್ ಪೇಂಟಿಂಗು, ನ್ಯಾಚುರಲ್ ಆಗಿ ರೆಡಿಯಾಗಿರೋ ಗೊಂಬೆ.
ಈಗ ನ್ಯಾಚುರಲ್ ಆಗಿ ಒಂದು ಗೊಂಬೆ ರೆಡಿ ಆಯ್ತು. ಬಾಯ್ ಟಾಯ್ ಇದು. ಇದಕ್ಕೆ ಕಣ್ಣು ಮೂಗೆಲ್ಲ ಬರ್ದ್ಬಿಟ್ರೆ ಒಂದು ಗೊಂಬೆ ರೆಡಿ. ಬಂದೊಂದು 5 ನಿಮಿಷ ಆಯ್ತಾ, 5 ನಿಮಿಷದಲ್ಲಿ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು. 20 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗಿರೋದು, ಅದಕ್ಕೆ ಇಷ್ಟು ಚೆನ್ನಾಗಿ ಗೊಂಬೆ ಮಾಡ್ತಾರೆ. ನೋಡಿ ಒಳಗಡೆ ಮೊಟ್ಟೆ ಎಲ್ಲ ಮಾಡಿಟ್ಟಿದ್ದಾರೆ, ಆಲ್ರೆಡಿ ರೆಡಿ ಇದೆ. ಓಪನ್ ಮಾಡ್ಬೋದಾ ಇದು? ಫಿಕ್ಸ್ ಆಗ್ಬಿಡೈತೆ. ಓ ಇಲ್ಲಿ ನೋಡಿ ಸೌಂಡ್ ಬರುತ್ತೆ. ಇದು ಮಕ್ಕಳು ಆಟ ಆಡಕ್ಕೆ. ಇದು ಇನ್ನೂ ಪೇಂಟಿಂಗ್ ಆಗಿಲ್ಲ, ರೆಡಿ ಮಾಡಿದ್ದಾರೆ. ಇನ್ನೂ ಎಷ್ಟೊಂದು ಆಗೈತಿ ನೋಡಿ. ಬುಗ್ರಿ ಬುಗ್ರಿ ಆಡ್ಸೋದು, ಬುಗ್ರಿ ಸಣ್ಣ ಬುಗ್ರಿ, ಮತ್ತೆ ಗೊಂಬೆನೂ ರೆಡಿ ಆಗಿರೋದು ಇಟ್ಟಿದ್ದಾರೆ. ಇವಾಗ ಎಲ್ಲ ಅಸೆಂಬಲ್ ಮಾಡ್ತಾರಲ್ಲ ಗೊಂಬೆಗಳನ್ನ, ರೆಡಿ ಮಾಡಿರೋದನ್ನ ಕಾರು ಬೈಕು ಆ ತರದ್ ಅಸೆಂಬಲ್ ಮಾಡೋ ಜಾಗಕ್ಕೆ ಹೋಗೋಣ ಬನ್ನಿ. ಗೊಂಬೆ ಎತ್ಕೋಣ. ಡಿಸೈನ್ ನ ಮಿಷಿನ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಿಸ್ಟಮ್ ಒಳಗಡೆ ಫುಲ್ ಕಟ್ ಮಾಡಿ ಕ್ಲೀನ್ ಆಗಿ ಮಾಡ್ಕೊಡುತ್ತೆ. ನೋಡಿ ಹೆಂಗೈತೆ ಮಿಷಿನ್. ಅಂದ್ರೆ ಪಿಲ್ಲರ್ ಗಳನ್ನ ಹಿಡ್ಕೋಬೇಕಾದ್ರೆ ಮರಗಳಲ್ಲಿ ಕೆಲವರು ಮರದಿರ್ಲಿ ಅಂದ್ಬಿಟ್ಟು ಹಾಕ್ಸ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಪಿಲ್ಲರ್ ಗಳಿಗೆ ಹಾಕ್ಸಕ್ಕೆ, ಮನೇಲಿ ಮೆಟ್ಲುಗಳಿಗೆ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ರೆಡಿ ಮಾಡ್ತಿದ್ದಾರೆ ಇವಾಗ. ಗೌತಮ್ ಹೆಂಗೈತೆ ಡೆಮೋಗಳು? ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಡೆಮೋ ಗೊಂಬೆಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಏರೋಪ್ಲೇನ್ ಇದೆ, ಇನ್ನೂ ಪೇಂಟ್ ಮಾಡಿಲ್ಲ ಇದಕ್ಕೆ. ಏರೋಪ್ಲೇನ್ ಟ್ರ್ಯಾಕ್ಟರ್ ಮುಚ್ಚಿ ಚಕ್ರ ಇದನ್ನೇ ಕೊಟ್ಟಿದ್ದು. ಇಲ್ಲಿ ನೋಡಿ ಗೊಂಬೆಗಳು, ಸಣ್ಣ ಸಣ್ಣ ಗೊಂಬೆಗಳು. ಇಲ್ಲಿ ಯಕ್ಷಗಾನ ಚೆನ್ನಾಗಿ ಮಾಡೋದು, ಸಖತ್ತಾಗೈತೆ ಎಲ್ಲ ಗೊಂಬೆಗಳು. ಗೈಸ್ ಇವಾಗ ಯೂನಿಟ್ 2 ಹೋದ್ರೆ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಗೊಂಬೆಗಳು ಪೇಂಟ್ ಮಾಡ್ತಿರೋ ಜಾಗ, ಅಲ್ಲಿಗೆಲ್ಲ ಹೋಗೋದು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಈಗ ಮಕ್ಳಿಗೆ ಬ್ರೆಡ್ ಟೋಸ್ಟರ್ದು ನೋಡಿ ಗೈಸ್. ಇದು ಮರದಲ್ಲಿ ಸುಮ್ಮನೆ ಮನೇಲಿ ಇಟ್ಕೊಳ್ಳೋಕ್ಕೆ ಬ್ರೆಡ್ ಟೋಸ್ಟರು. ಕಾಫಿ ಮೇಕರ್. ಇದೇನು ಮೇಡಮ್ ಇದು? ಇದು ಬ್ಲೆಂಡರ್ ಕಾಫಿ ಮೇಕರ್. ಇದು ಹಿಟ್ಟುಗಳು ವೀಟ್ ಇದೆಲ್ಲ ರಬ್ ಮಾಡಕ್ಕೆ. ಇದು ಕಾಫಿ ಮೇಕರ್, ಫಿಲ್ಟರ್ ಕಾಫಿ ಮೇಕರ್. ಅದು ಇದನ್ನೆಲ್ಲ ಸುಮ್ಮನೆ ಶೋ ಗಿಡಕ್ಕೆ ಮನೇಲಿ ಮಕ್ಕಳು ಆಟ ಆಡೋಕ್ಕೆ ಮರದಲ್ಲಿ ಮಾಡಿಸಿರೋದು. ಇದು ಕಸ್ಟಮೈಸ್ಡು, ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ನಾವು ಮಕ್ಕಳಾಗಿದ್ದಾಗ ಈ ಥರ ಎಲ್ಲ ಏನು ಕೊಡ್ಸೇವೆ. ಇದು ಡಾಗ್. ಇವೆಲ್ಲ ಕಸ್ಟಮರ್ದು ವಿತ್ ಲೋಗೋ ಕೇಳಿದ್ದಾರೆ. ಮುಚ್ಚಿ ಹಿಡ್ಕೊಂಡು ಎಳ್ಕೋಗೋದು ಮಕ್ಕಳು. ನೋಡು ನಾಯಿ. ಇಲ್ಲಿ ನೋಡಿ, ಇಲ್ಲಿ ಗೌತಮ್ ನಾಯಿನ ಎಳ್ಕೋಗೋದು. ಬ್ರೆಡ್ ಹಾಕ್ತೀವಿ. ಮರದ್ದು ಬ್ರೆಡ್. ಬ್ರೆಡ್ ಈಚೆ ಬರುತ್ತೆ. ನಮಗೆ ಆಟ ಆಡಬೇಕು ಅಂತ ಇದೆಲ್ಲ ಚೆನ್ನಾಗೈತೆ. ಇದು ಬಿಸಿ ಜಾಸ್ತಿ ಮಾಡು, ಕಮ್ಮಿ ಸೀದಾಯ್ತದೆ ಬ್ರೆಡ್ಡು. ಗೈಸ್ ನಾವಿವಾಗ ಗೊಂಬೆನೆ ಎತ್ಕೊಂಡು ಇನ್ನೊಂದ್ ಕಡೆ ಪೇಂಟ್ ಮಾಡ್ಸಕ್ ಹೋಗ್ತಾ ಇದೀವಿ. ಅಲ್ಲಿ ಕಣ್ಣು ಮೂಗೆಲ್ಲ ಅಲ್ಲಿ ಬರೆಯೋದು, ಪೇಂಟ್ ಮಾಡ್ಸ್ಕೊ ಬರಕ್ಕೆ. ಬನ್ನಿ ಹೋಗೋಣ. ಗೊಂಬೆಗೆ ಇವಾಗ ಕಣ್ಣು ಮೂಗೆಲ್ಲ ಬರ್ಸೋಣ ಬನ್ನಿ. ಜೀವ ತುಂಬಿಸೋಣ ಇದಕ್ಕೆ. ನಾನೇ ಬರೀದಿಲ್ಲ. ನಿನ್ ಮೇಲೆ ಟ್ರಸ್ಟ್ ಇದ್ದಿದ್ದೀರ, ಅಲ್ಲೇ ಕೊಡ್ತೀನಿ. ಇಲ್ಲೊಂದ್ ಕಡೆ ಇವ್ರದ್ದು ಅಂಗಡಿ ಐತೆ ಒಳಗಡೆ, ಸಿಟಿ ಒಳಗಡೆ. ಇಲ್ಲಿ ಗೊಂಬೆಗಳೆಲ್ಲ ಇಟ್ಟವ್ರು. ಇದಕ್ಕೆ ಇಲ್ಲಿಗೆ ಹೋಗಿ ಅಂದ್ರು ಪೇಂಟಿಂಗ್ ಮಾಡ್ಸಕ್ಕೆ, ಅದಕ್ಕೆ ಇಲ್ಲಿ ಬಂದ್ವಿ. ಗೈಸ್ ನಾವು ಇವಾಗ ಗೊಂಬೆ ಪೇಂಟಿಂಗ್ ಮಾಡೋ ಜಾಗಕ್ಕೆ ಬಂದ್ವಿ. ನೋಡಿ ಇಲ್ಲಿ ನೋಡಿ, ಡಿಫ್ರೆಂಟ್ ಎಷ್ಟು ಚೆನ್ನಾಗಿರೋ ಗೊಂಬೆಗಳೈತೆ. ಎಲ್ಲ ಅದಕ್ಕೆ ಪೇಂಟಿಂಗ್ ಮಾಡ್ತಿದ್ದಾರೆ. ಇದಾ ಪಾಪ ಅವಳು ಪೇಂಟ್ ಮಾಡ್ತಿದ್ದಾರೆ ನೋಡಿ. ಅಂಕಲ್ ಇದಕ್ಕೆ ಐಸ್ ಮತ್ತು ಮೂಗು ಬರ್ಕೊಡಿ. ಈಗ ನಾವು ರೆಡಿ ಮಾಡ್ಕೊ ಬಂದಿರೋ ಗೊಂಬೆಗೆ ಕಣ್ಣು ಮೂಗೆಲ್ಲ ಬರೀತಾರೆ ನೋಡಿ. ಬರಬೇಕಾ ಇಲ್ಲ ಸ್ಮೈಲಿ ಬರಬೇಕಾ? ಸ್ಮೈಲ್ ಮಿಸನ ಸ್ಮೈಲ್ ಬರಲಿ. ಗೊಂಬೆಗೆ ಈಗ ಕಣ್ಣು ಬರೀತಿದೆ. ಕೊಟ್ಟಿದ್ರೆ ಅದನ್ನು ಬೊಮ್ಮೆ ಮಾಡ್ತಿರಲ್ಲ, ಕೋತಿ ಮಾಡ್ಬಿಡ್ತಿದ್ದೆ. ಬರ್ದಿದ್ದೆ ನೋಡು. ನೇಪಾಳ ಹುಡುಗನ ಥರ ಕಾಣ್ತಿಲ್ವಾ ಗೊಂಬೆ? ನೇಪಾಳ ಹುಡುಗ ರೆಡಿ ಆಗಬೇಕು. ನಮ್ಮ ಮಿಷನ್ ಸಕ್ಸಸ್ ಆಯ್ತು ಇವತ್ತು. ಪಕ್ಕ ನೇಪಾಳ ಹುಡುಗ. ನಮ್ಮ ನೇಪಾಳ ಹುಡುಗ ರೆಡಿ ಆದ. ಕಿವಿ ಕೂದಲ
ಫೇಸ್ ಕಣ ಸಾಕಾದಾಗ ಬರೋದ್ರು ನೋಡ್ದ ನೀನ್ ಬರ್ಗಕ್ಕೆ ಆಯ್ತಿದ್ದ ಗೊತ್ತಾ ನಿಂಗೆ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್ ನನ್ನ ಗೊಂಬೆ ಇದು ನಾನು ತಗೊಂಡು ನೀನು ತಗೊಳ್ತಾ ಇರೋದು ನಂಗೆ ಅವಳು ಗರ್ಲ್ ಫ್ರೆಂಡ್ ಬೇಕು ಇವರು ಡಾಕ್ಯುಮೆಂಟ್ರಿ ಶೂಟ್ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ ಇಬ್ರು ಮಾಡ್ತಾರೋ ಅಜಿತ್ ಇದು 10 ನಿಮಿಷ ಮನೆಗೆ ಬೀಳುತ್ತೆ ಮುಟ್ಬಾರ್ದು ಅಲ್ಲಿವರೆಗೂ ಇಲ್ಲಿ ಹ್ಯಾಂಡ್ ಮಾಡ್ತಾರೆ ಕೈ ಹಿಡ್ಕೊಂಡು ಗೈಸ್ ನಮ್ಮ ನೇಪಾಳ ಹುಡುಗ ರೆಡಿ ಆದ ನೋಡಿ ಕೈಲಿ ಆರ್ಟ್ ಹಿಡ್ಕೊಂಡಿದ್ದಾನೆ ಗೈಸ್ ಇಲ್ಲಿ ನೋಡಿ ಗೊಂಬೆಗಳನ್ನ ರೆಡಿ ಮಾಡಿಟ್ಟಿರೋದು ಇದು ಪೇಂಟಿಂಗ್ ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ಪೇಂಟಿಂಗ್ ಇದೆ ಅನ್ಸುತ್ತೆ ಇದು ಹಳ್ಳಿ ಸೈಡು ಸರ್ ಇದು ಥರ ಈ ರೀತಿ ಬರುತ್ತೆ ಸರ್ ಇದು ಆ ಥರ ಬರುತ್ತಾ ಇದು ಮ್ಯಾಂಗ್ಲೆಟ್ ಫ್ರೀಜ್ ಮ್ಯಾಂಗ್ಲೆಟ್ ಅಂತ ನಾವು ಮಾಡಿರೋದು ಸರ್ ಇದು ಆ ರೀತಿ ಅನ್ಸ್ಕೋಬೋದು ಹಾಂ ಹಾಂ ಗೋಡೆಗೆ ಅನ್ಸ್ಕೊಳ್ಳೋ ಥರನಾ ಇದು ಫ್ರೀಜ್ ಮ್ಯಾಂಗ್ಲೆಟ್ ಮಾಡ್ಕೋಬೋದು ಕಪಲ್ ಸ್ಟಿಚ್ ಹಳ್ಳಿ ಸೈಡ್ ಗಂಡ ಹೆಂಡತಿ ಥರ ಈ ಕಡೆ ಸೈಡು ಸುಗಿ ಗೊಂಬೆ ಐತೆ ಇಲ್ಲಿ ನೋಡಿ ಐರನ್ ಮ್ಯಾನು ಬ್ಯಾಟ್ ಮ್ಯಾನ್ ಎಲ್ಲ ಇದ್ದಾರೆ ಗೈಸ್ ನಾವು ನಮ್ಮ ಗೊಂಬೆಗೆ ಪೇಂಟಿಂಗ್ ಮಾಡಿಸಿ ಇವಾಗ ಈಚೆ ಹೋಗ್ತಾ ಇದೀವಿ ಗೈಸ್ ನಾವು ಆಗಲೇ ಫ್ಯಾಕ್ಟ್ರಿಲಿ ನೋಡಿದ್ದು ಗೊಂಬೆ ನೋಡಿ ಇಲ್ಲೇ ಐತೆ ರೆಡಿ ಮಾಡಿಟ್ಟಿರೋದು ಇದು ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಗೊಂಬೆಗಳೈತೆ ಗೈಸ್ ಇಲ್ಲಿ ನೋಡಿ ಗೌತಮ್ ಡಾನ್ ಪಕ್ಕ ನಿಂತಿದ್ದೀನಿ ಯಶವಂತು ನಾನು ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ಮೂಗು ಶೇಖರ್ ಇಲ್ಲ ನೋಡು ಹಂಗೆ ಒಂದು ಸ್ವಲ್ಪ ಶೇಖರ್ ನೋಡ್ಕೊ ಶೇಖರ್ ಇಲ್ವಾ ಈ ಗೊಂಬೆಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಕಪಲ್ಸ್ ಗೊಂಬೆ ಚೆನ್ನಾಗಿರುತ್ತೆ ಗೈಸ್ ಇಲ್ಲೇನು ಆಯ್ತು ನೋಡಿ ಸ್ಯಾಟರ್ಡೇ ಮಂಡೇ ಟ್ಯೂಸ್ಡೇ ಫ್ರೈಡೇ ಏನಿದು ಗೊತ್ತಾಯ್ತಿಲ್ಲ ಇಲ್ಲೂ ಏನೋ ಐತೆ 1 2 3 4 ಅಂತ ಇದು ಚಿಕ್ಕ ಮಕ್ಳಿಗೆ ಕಲ್ತ್ಕೊಳ್ಳೋಕ್ಕೆ ನೋಸೆ ಯಾವುದು ಇಯರ್ ಯಾವುದು ಅಂತೆಲ್ಲ ಕಲ್ತ್ಕೊಳ್ಳೋದು ಇದು ಎಷ್ಟೊಂದು ಡಿಫ್ರೆಂಟ್ ಗೊಂಬೆಗಳೈತೆ ಗೈಸ್ ಇಲ್ಲಿ ಸಣ್ಣ ಆಟ ಆಡೋ ಗೊಂಬೆಗಳು ಇದು ಬುಗುರಿ ನೋಡಿ ಹೆಂಗೈತೆ ಸ್ಪೂನ್ಗಳು ಬೇಕಾದ್ರೆ ಅಡುಗೆ ಮನೇಲಿ ಯೂಸ್ ಮಾಡೋಕ್ಕೆ ಗೌತಮ್ ಇದು ಚೈನೀಸ್ ಅವ್ರು ನೂಡಲ್ಸ್ ತಿಂತಾರಲ್ಲ ಅದು ಎಷ್ಟೊಂದು ಐತೆ ಇದೆಲ್ಲ ಏನು ಇದೆಲ್ಲ ಸರ ಮಾಡ್ಕೊಳಕ್ಕೆ ಮಣಿಗಳು ನೋಡಿ ಮರದ್ದು ಲೇಡೀಸ್ ಎಲ್ಲ ನಮ್ಮ ಗೊಂಬೆ ಆರ್ಟ್ ಇಟ್ಕೊಂಡಿದೆ ನೋಡಿ ನಾವು ಅಣ್ಣಂಗೆ ಹೇಳಲೇ ಇಲ್ಲ ಗೌತಮ್ಮ ಇರಬೇಕು ಅಂದ್ಬಿಟ್ಟು ಆಟೇ ಬರೆದ್ಬಿಟ್ಟು ನೇಪಾಳ ಹುಡುಗನ್ಗೆ ಇದ್ಯಾರಿದು ನೇಪಾಳ ಹುಡುಗಿ ಮದುವೆ ಮಾಡಿಸ್ಬಿಟ್ಟು ನೋಡಿ ಗೈಸ್ ಇಸ್ರೋದು ರಾಕೆಟ್ ಎಲ್ಲ ಇದೆ ಇದು ಮರದ್ದು ಅಂತಾನೆ ಒಂದ್ಸಲ ಒಳ್ಳೆ ಪ್ಲಾಸ್ಟಿಕ್ ಗೊಂಬೆ ಥರ ಐತೆ ಬಟ್ ಮರದಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲ ಆನೆ ಪೆಂಗ್ವಿನ್ ಓಡೋಗಿತ್ತಲ್ಲ ಅವತ್ತು ರೀಲ್ಸಲ್ಲೆಲ್ಲ ಇಲ್ಲ ಐತೆ ನೋಡಿ ನೋಡ್ದಿವ್ರೆ ನೋಡ್ತಾನೆ ಇರ್ಬೋದು ಆ ಥರ ಐತೆ ಗೊಂಬೆಗಳು ಎಲ್ಲ ಡಿಫ್ರೆಂಟ್ ಗೈಸ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ನಮ್ಮ ಚನ್ನಪಟ್ಟಣದಲ್ಲಿ ಎಂತೆಂಥ ಗೊಂಬೆಗಳು ಸಿಗುತ್ತೆ ಮರದ್ದು ಅಂತ ನೀವೇನಾದ್ರು ಚನ್ನಪಟ್ಟಣಕ್ಕೆ ಬಂದರೆ ತಗೊಳ್ಳೋದನ್ನ ಮರಿಬೇಡಿ ಮುಂದಿನ ನೋಡೋದು ಸಿಗ್ತೀನಿ ನಾಳೆ 5 ಗಂಟೆಗೆ ಬಾಯ್